ಸ್ನೇಹಿತರೆ, ಈ ಬೆಂಗಳೂರಲ್ಲಿ ನನಗೊಂದು ವಿಷಯ ಅರ್ಥನೇ ಆಗಲಿಲ್ಲ. ನಾವು ಈ ದುಡಿತಾ ಇರೋದು ಈ ಸ್ಯಾಲ್ರಿ ಏನಪ್ಪ ಅಂದರೆ, ಫಸ್ಟು ನಾನು ಸ್ಯಾಲ್ರಿಗೋಸ್ಕರ ದುಡಿತಾ ಇದ್ದೆ 30 ದಿನ. ಇವಾಗ ನಾನು EMI ಕಟ್ಟೋಕ್ಕೋಸ್ಕರ ದುಡಿತಾ ಇದ್ದೀನಿ. ಆ EMI ಕಟ್ಟೋಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ತಗೊಂಡೆ, ಸಾಲಕ್ಕೋಸ್ಕರ ಇವಾಗ ದುಡಿತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳ್ಬೇಕಪ್ಪ ಅಂದರೆ, ದುಡಿತಿರೋ ದುಡ್ಡು ನಮಗೋಸ್ಕರ ಅಂತೂ ಅಲ್ಲ, ಮಾಡಿರೋ ಸಾಲಕ್ಕೆ, ಮಾಡಿರೋ EMIಗೆ. ಕೆಲವೊಂದು ಸಲ ಇವೆಲ್ಲ ಬೇಕಾ ಅನಿಸುತ್ತೆ, ಆದರೂ ಇವನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ಮಾಡ್ಕೊಂಡಿರ್ತೀಯ, ತೀರಿಸಲೇಬೇಕು. ಇಲ್ಲಿರೋ ಬೆಂಗಳೂರಲ್ಲಿರೋ ಜೀವನ ಇದು ಆ್ಯಕ್ಚುಲಿ ಎಲ್ಲರೂ ಫೇಸ್ ಮಾಡ್ತಾ ಇರೋದು. ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲಿ ಯಾರು ದುಡಿತಿರೋರು ಯಾರು ಅವ್ರ ನೆಮ್ಮದಿಗೋಸ್ಕರ ದುಡಿತಾ ಇಲ್ಲ. ಅವ್ರು ಮಾಡಿರೋ ಕಮಿಟ್ಮೆಂಟಿಗೆ, ಅವ್ರು ಮಾಡಿರೋ ಸಾಲಕ್ಕೆ, ಅವ್ರು ಮಾಡಿರೋ EMIಗೆ ದುಡಿತಾ ಇದ್ದೀವಿ. ಈವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ದಿಸ್ ಈಸ್ ನಮ್ಮ ಬೆಂಗಳೂರಿನ ಎಲ್ಲ ಯುವಕ ಯುವತಿಯರ ಕತೆ ಮತ್ತು ಬಾಯ್ಸ್ನ ವ್ಯತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಬನ್ನಿ.